ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ ಸ್ವಯಂಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಫ್ರೈ. ಇದೊಂದು ಶಾಲೋ ಫ್ರೈ ಆಗಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಹಾಗೂ ಅನ್ನಕ್ಕೆ ಒಂದು ಒಳ್ಳೆಯ ಸೈಡ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಕೂಡ ನಾವು ತಿನ್ಬೋದು. ತುಂಬಾನೇ ಒಳ್ಳೆಯ ರೆಸಿಪಿ ಅಂತಾನೆ ಹೇಳ್ಬೋದು. ಇದು ಹೇಗೆಲ್ಲ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 300 ಗ್ರಾಮ್ ಅಷ್ಟು ಎಳೆಯಾಗಿರುವಂಥ ಚಿಕ್ಕ ಚಿಕ್ಕ ಬೆಂಡೆಕಾಯಿನ ತಗೊಂಡು ಈ ರೀತಿ ಒಂದು ಕಟ್ ಹಾಕೊಂಡಿದ್ದೀನಿ. ನೋಡಿ ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ರೀತಿ ಮಧ್ಯದಲ್ಲಿ ಒಂದ್ಸಲ ನಾನು ಸೀಳ್ಕೊತೀನಿ. ಸೀಳಿ ಬೆಂಡೆಕಾಯಿ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊತೀನಿ. ಹಾಗೆ ಎಲ್ಲ ಬೆಂಡೆಕಾಯನ್ನು ನಾನು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ತುಂಬ ಎಳೆದಾಗಿ ಹಾಗೂ ಚಿಕ್ಕದು ಬೆಂಡೆಕಾಯಿನ ತಗೊಳ್ಬೇಕಾಗತ್ತೆ. ಬಲ್ತಿರೋದು ಅಥವಾ ದೊಡ್ಡ ಬೆಂಡೆಕಾಯಿ ತೊಗೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ನೋಡಿ ಈ ರೀತಿ ನಾವು ಕಟ್ ಮಾಡಿಕೊಂಡು ನಂತರ ಒಂದು ಮಿಕ್ಸರ್ ಜಾರ್ಗೆ ಒಂದು 2 ಟೀ ಸ್ಪೂನ್ ಅಷ್ಟು ಶೇಂಗಾ ಕಾಳು ಹಾಗೂ ಒಂದು 2 ಟೀ ಸ್ಪೂನ್ ಅಷ್ಟು ಹುರಿಗಡಲೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೂ 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ಒಂದು ಸಣ್ಣ ತುಂಡು ಬೆಲ್ಲ ಅಥವಾ 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಅಂತ ಹೇಳ್ಬೋದು. ಇವೆಲ್ಲದನ್ನು ನಾವೀಗ ಮಿಕ್ಸರ್ ಮಾಡ್ಕೊಳ್ಳೋಣ. ಆದರೆ ನೀರನ್ನು ಹಾಕಬಾರ್ದು. ನೋಡಿ ಈ ರೀತಿ ಪೌಡರ್ ರೀತಿಯಲ್ಲಿ ಬರುತ್ತೆ. ಇವಾಗ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ಕೊಳ್ಳಿ. ಈ ರೀತಿ ಪೌಡರ್ ರೀತಿಯಲ್ಲಿ ಬರುತ್ತೆ. ಇದು ನಾವು ಬೆಲ್ಲ ಹಾಕೋದ್ರಿಂದ ಬಾಂಡಿಂಗ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಬೆಲ್ಲನ ಹಾಕಿದ್ದೀವಿ, ಸಕ್ಕರೆನ ಹಾಕೊಂಡಿಲ್ಲ. ನಂತರ ಅದನ್ನ ಒಂದು ಪ್ಲೇಟಿಗೆ ತಗೊಂಡು ಈ ಥರ ಬೆಂಡೆಕಾಯಿ ಮಧ್ಯದೊಳಗೆ ಇದನ್ನ ಚೆನ್ನಾಗಿ ನಾವು ಸ್ಟಫ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂಥ ರೆಸಿಪಿ. ಒಂದ್ಸಲ ನೀವು ಟ್ರೈ ಮಾಡಿ. ಆವಾಗ ನೀವು ಬೆಂಡೆಕಾಯಿ ಯಾವಾಗ ತರ್ತಿರೋ ಅವಾಗೆಲ್ಲ ಮಾಡ್ಕೊಳ್ತೀರಾ ನೀವು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೂ ನಾವು ಇದನ್ನ ಸೈಡ್ಸ್ ಆಗಿ ಕೂಡ ತಿನ್ನಬಹುದು ಅಥವಾ ಬೇಜಾರಾದಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಅನ್ನ ತಿಳಿ ಸಾರಿಗಂತೂ ತುಂಬಾನೇ ಒಳ್ಳೆಯ ಕಾಂಬಿನೇಷನ್. ಎಲ್ಲದನ್ನು ಸ್ಟಫ್ ಮಾಡಿದ ನಂತರ ಈಗ ಒಂದು ಬಾಣಲಿಗೆ ಅಥವಾ ಪ್ಯಾನ್ಗೆ ಒಂದು 3 ರಿಂದ 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದೊಂದೇ ಬೆಂಡೆಕಾಯಿನ ಈ ರೀತಿ ಇಟ್ಕೊಂತ ಜೋಡಿಸ್ಕೊಂತ ಹೋಗೋಣ. ಒಂದೊಂದಾಗೆ ಎಲ್ಲದನ್ನ ಚೆನ್ನಾಗಿ ಜೋಡಿಸ್ಕೊಳ್ಳೋಣ. ಒಂದು ಸೈಡ್ ಬೆಂದ ನಂತರ ನಾವು ಈಗ ಇನ್ನೊಂದು ಸೈಡ್ಗೆ ಈ ರೀತಿ ತಿರುಗಿಸ್ಕೊಳ್ಳೋಣ. ತುಂಬ ಏನು ಕಪ್ಪಗಾಗಿ ಬೇಯೋದೇನು ಬೇಡ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಬೇಯಿಸ್ಕೊಳ್ಳೋಣ. ತುಂಬ ಫ್ರೈ ಆಗಬೇಕು ಅಂದರೆ ತುಂಬ ಫ್ರೈ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಸ್ವಲ್ಪ ಫ್ರೈ ಆಗೋದು ಸಾಕು ಅಂದರೆ ಸ್ವಲ್ಪ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾದರೆ ಸಾಕು ಅಂದರೆ ಆಫ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ಸೈಡ್ ಈಗ ಫುಲ್ ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಎರಡೂ ಸೈಡು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನಾವು ಕೆಲವೇ ಒಂದು ಪದಾರ್ಥಗಳನ್ನು ಉಪಯೋಗಿಸಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೋದು ಅಂತ. ತುಂಬಾನೇ ಒಳ್ಳೆ ಕಾಂಬಿನೇಷನ್. ರೈಸ್ ಹಾಗೂ ತಿಳಿ ಸಾರು, ಮೊಸರನ್ನಕ್ಕೆಲ್ಲ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಸೊ ಈಗ ಎಲ್ಲ ಬೆಂದ ನಂತರ ನಾವು ಇದನ್ನು ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಬೆಂದು ರೆಡಿ ಆಗಿದೆ ಅಂತ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಈ ರೀತಿ ಫ್ರೈ ಆಗಿ ರೆಡಿ ಆಗಿರುತ್ತೆ. ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.